ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ PhD ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ PhDಗಾಗಿ ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ನೀವು UGC ನೆಟ್ ಅಥವಾ KCET ಅನ್ನ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ PhD ಎಂಟ್ರೆನ್ಸ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಎಕ್ಸಾಮಿನೇಷನ್ ನಲ್ಲಿ 50% ಸಿಲೆಬಸ್ ಏನಿದೆ ಈ ರಿಸರ್ಚ್ ಮೆಥಡಾಲಜಿಯಿಂದ ಕ್ವಶನ್ಗಳು ಬರ್ತಾ ಇದಾವೆ. ಇನ್ನು 50% ಏನಿದೆ ನಿಮ್ಮ ಒಂದು ಸಬ್ಜೆಕ್ಟ್ ನಿಂದ ಬರ್ತಾ ಇದಾವೆ. ಸೊ ಹೀಗಾಗಿ ನಿಮ್ಮ ಸಬ್ಜೆಕ್ಟ್ ನಲ್ಲಿ ಆಲ್ರೆಡಿ ನೀವು ಎಕ್ಸ್ಪರ್ಟ್ ಇರ್ತೀರಾ. ಸೊ ಹೀಗಾಗಿ ನಾವು ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಒಂದು ಕೋರ್ಸ್ ಅನ್ನ ರೆಡಿ ಮಾಡಿದೀವಿ. ಸೊ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ. ಈ ಒಂದು ರಿಸರ್ಚ್ ಮೆಥಡಾಲಜಿ ಮೇಲೆ 10 ಮಾಕ್ ಟೆಸ್ಟ್ ಗಳನ್ನ ನಿಮಗೆ ನೀಡ್ತಾ ಇದ್ದೀವಿ, ಜೊತೆಗೆ ನೋಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಕೇವಲ 500 ನಲ್ಲಿ ಸಿಗ್ತಾ ಇದೆ. ಸೊ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಈ ಒಂದು ಮಟೀರಿಯಲ್ ಅನ್ನ ಪಡೆದುಕೊಳ್ಳಬಹುದು. ಸೊ ಹಾಗಾದ್ರೆ ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ ಈ ಒಂದು PhD ಎಕ್ಸಾಮಿನೇಷನ್ ಅಧಿಸೂಚನೆ ಬಗ್ಗೆ, ನೋಟಿಫಿಕೇಶನ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು 2025-26ನೇ ಶೈಕ್ಷಣಿಕ ಸಾಲಿನ PhD ಪ್ರವೇಶಕ್ಕೆ ಸೊ ಈ ಒಂದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಿದ್ದಾರೆ. ಸೊ ಹಾಗಾದ್ರೆ ಈ ಒಂದು PhDಗೆ ಸಂಬಂಧಪಟ್ಟಂತೆ ನೀವು ಈ ಒಂದು ಯೂನಿವರ್ಸಿಟಿಯಿಂದ ಫುಲ್ ಟೈಮ್ ಆಗಿನೂ ಕೂಡ PhD ಪಡೆದುಕೊಳ್ಬಹುದು ಅಥವಾ ಪಾರ್ಟ್ ಟೈಮ್ ಆಗಿನೂ ಕೂಡ ಪಡೆದುಕೊಳ್ಬಹುದು. ಸೊ ಇದಕ್ಕಾಗಿ ನೀವು ನೋಂದಣಿಯನ್ನ ಮಾಡಬಹುದು. ಈಗಾಗಲೇ ನೋಂದಣಿ ಕಾರ್ಯ ಕೂಡ ಆರಂಭವಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಪ್ರವೇಶತಿಗೆ ಬಂದ್ರೆ, ಸೊ ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಈ ಒಂದು ಇಲ್ಲಿ ಪ್ರವೇಶ ಪರೀಕ್ಷೆಗೆ ಬಂದ್ರೆ ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ನಿಯಮಾವಳಿ 1.1 ಹಾಗೂ 1.2 ಅನ್ವಯ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಶೇಕಡಾವಾರು ಅಂಕಗಳನ್ನ ಹೊಂದಿರುವ ಎಲ್ಲಾ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಬಹುದು. ಸೊ ಆದಾಗ್ಯೂ ಕೂಡ ಸರ್ಕಾರದಿಂದ ಪ್ರಾಯೋಜಿತಗೊಂಡ ವಿದ್ಯಾರ್ಥಿಗಳು UGC ಅಥವಾ CSIR, JRF ಪರೀಕ್ಷೆ, ನೆಟ್, ಸ್ಲೆಟ್ ಸೊ ಈ ಪರೀಕ್ಷೆಗಳಿಗೆ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು. ಸೊ ಆದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಸೊ UGC ನೆಟ್ ಅಥವಾ KCET ಅನ್ನ ಕ್ಲಿಯರ್ ಮಾಡಿಲ್ಲ, ಸೊ ನೀವೆಲ್ಲರೂ ಕೂಡ ಈ ಒಂದು ಪ್ರವೇಶ ಪರೀಕ್ಷೆಯನ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಮತ್ತೆ UGC, JRF, ನೆಟ್, ಸ್ಲೆಟ್ ತೇರ್ಗಡೆಯಾದ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆಯಲು ಇಚ್ಛಿಸಿದಲ್ಲಿ ನಿಗದಿತ ಶುಲ್ಕವನ್ನು ಭರಿಸುವುದರೊಂದಿಗೆ ಪ್ರತ್ಯೇಕ ಪ್ರವೇಶ ಪರೀಕ್ಷೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗತ್ತೆ. ಸೊ ನೀವೇನಾದ್ರೂ UGC ನೆಟ್ KCET ಕ್ಲಿಯರ್ ಮಾಡಿದ್ದು ಕೂಡ ನೀವು ಮತ್ತೆ ಏನಾದ್ರೂ ಪ್ರವೇಶ ಪರೀಕ್ಷೆಯನ್ನ ಸೊ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅನ್ನ ಬರಲು ಇಚ್ಛಿಸಿದ್ರೆ ಹಾಗೂ ಕೂಡ ಅವಕಾಶ ಇದೆ. ಸೊ ಹಾಗಾದ್ರೆ ಈ ಒಂದು ಪ್ರವೇಶ ಪರೀಕ್ಷೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಬಂದ್ರೆ ಸೊ ಇದರಲ್ಲಿ ಒಟ್ಟು 100 ಅಂಕಗಳಿಗೆ ಈ ಒಂದು ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಸೊ ಇಲ್ಲಿ ಎಲ್ಲಾ ಪ್ರಶ್ನೆಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾ ಇದಾವೆ. ಸೊ ಇದರ ಒಂದು ಪಠ್ಯಕ್ರಮವನ್ನು ನೋಡಿದ್ರೆ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಸ್ನಾತಕೋತ್ತರ ವಿಭಾಗಗಳ ರಿಸರ್ಚ್ ಮೆಥಡಾಲಜಿ ಹಾಗೂ ನಿಮ್ಮ ಒಂದು ಕೋರ್ ವಿಷಯಗಳ ಮೇಲೆ ಪ್ರವೇಶ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಅಂದ್ರೆ ಇಲ್ಲಿ ಮೊದಲನೇದು ರಿಸರ್ಚ್ ಮೆಥಡಾಲಜಿಯಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ನೆಕ್ಸ್ಟ್ ನಿಮ್ಮ ಒಂದು ವಿಷಯದಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಇಲ್ಲಿ ಪ್ರಶ್ನೆಗಳ ಸಂಖ್ಯೆಗೆ ಬಂದ್ರೆ ಪ್ರತಿ ಪ್ರಶ್ನೆಯಲ್ಲಿ 100 ಪ್ರಶ್ನೆಗಳು ಇರ್ತಾ ಇದ್ದಾವೆ. ಅಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. 50% ಪ್ರಶ್ನೆಗಳು ಸಂಶೋಧನಾ ವಿಧಾನಕ್ಕೆ ಸಂಬಂಧಿಸಿರ್ತವೆ. ಅಂದ್ರೆ ಇದರಲ್ಲಿ 50 ಪ್ರಶ್ನೆಗಳು ಈ ಒಂದು ರಿಸರ್ಚ್ ಮೆಥಡಾಲಜಿಯಿಂದ ಬರ್ತಾ ಇದ್ದಾವೆ. ಸೊ ಇನ್ನು ಉಳಿದ 50 ಪ್ರಶ್ನೆಗಳು ನಿಮ್ಮ ಮೂಲ ವಿಷಯದಿಂದ ಬರ್ತಾ ಇದ್ದಾವೆ. ಸೊ ಹೀಗಾಗಿ ಸಂಶೋಧನಾ ವಿಧಾನ ಏನಿದೆ ಮೊದಲ 50 ಪ್ರಶ್ನೆಗಳು ಸೊ ಇಲ್ಲಿ ದತ್ತ ವ್ಯಾಖ್ಯಾನ ಅಂದ್ರೆ ಡೇಟಾ, ಭಾಷಾ ಗ್ರಹಿಕೆ, ತಾರ್ಕಿಕ ಪರೀಕ್ಷೆಗಳನ್ನು ಒಳಗೊಂಡರೆ ಇನ್ನುಳಿದ 50 ಪ್ರಶ್ನೆಗಳು ಮೂಲ ವಿಷಯಗಳ ಪ್ರಸ್ತುತ ಸ್ನಾತಕೋತ್ತರ ಪಠ್ಯಕ್ರಮ ಆಧಾರವಾಗಿರುತ್ತೆ. 50 ಪ್ರಶ್ನೆಗಳು ನೀವು ಯಾವ ವಿಷಯದಲ್ಲಿ MA ಯನ್ನ ಮಾಡಿರ್ತೀರಾ ಆ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರೆ, ಇನ್ನು 50 ಪ್ರಶ್ನೆಗಳು ಕಂಪ್ಲೀಟ್ ಆಗಿ ರಿಸರ್ಚ್ ಮೆಥಡಾಲಜಿನಿಂದಾನೇ ಬರ್ತಾ ಇದ್ದಾವೆ. ಸೊ ಹೀಗಾಗಿ ಪ್ರವೇಶ ಪರೀಕ್ಷೆಯ ಅವಧಿ ಬಂದ್ಬಿಟ್ಟು 120 ನಿಮಿಷ, 120 ಮಿನಿಟ್ಸ್. ಸೊ ಪ್ರವೇಶ ಪರೀಕ್ಷೆ ನಡೆಸುವ ಸ್ಥಳ ಪರೀಕ್ಷಾ ವಿಭಾಗ ಮತ್ತು ಡಾಕ್ಟರ್ RC ಹಿರೇಮಠ್ ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಸೊ ಇದಿಷ್ಟು ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ PhD ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಆಗಿದೆ. ಸೊ ಅದೇ ರೀತಿ ಹಾಗಾದ್ರೆ ಈ ಒಂದು ನೋಟಿಫಿಕೇಶನ್ ನ ಪ್ರಕಾರ ಸೊ ಇಲ್ಲಿ ಯಾವ್ಯಾವ ವಿಷಯಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಲಭ್ಯವಿದೆ ಅಂತಾನೂ ಕೂಡ ಕೊಟ್ಟಿದ್ದಾರೆ. ಸೊ ಕನ್ನಡದಲ್ಲಿ 17 ಸ್ಥಾನಗಳು, ಮರಾಠಿನಲ್ಲಿ 7 ಸ್ಥಾನಗಳು, ಸಂಸ್ಕೃತದಲ್ಲಿ 4 ಸ್ಥಾನಗಳು, ಉರ್ದು ಮತ್ತು ಪರ್ಷಿಯನ್ನಲ್ಲಿ 2 ಸ್ಥಾನಗಳಿದಾವೆ. ಸೊ ಅದೇ ರೀತಿಯಾಗಿ ವಾಣಿಜ್ಯ ಶಾಸ್ತ್ರದಲ್ಲಿ 9 ಸ್ಥಾನಗಳಿದಾವೆ, ಶಿಕ್ಷಣದಲ್ಲಿ 11 ಸ್ಥಾನಗಳಿದಾವೆ, ಕಾನೂನಿನಲ್ಲಿ 10, ನಿರ್ವಹಣೆ ಅಧ್ಯಯನದಲ್ಲಿ 28 ಸ್ಥಾನಗಳಿದಾವೆ. ಸೊ ಅದೇ ರೀತಿಯಲ್ಲಿ
ಪ್ರಾಚೀನ ಭಾರತೀಯ ಇತಿಹಾಸಕ್ಕೆ ಬಂದರೆ 8 ಸ್ಥಾನಗಳು, ಅರ್ಥಶಾಸ್ತ್ರದಲ್ಲಿ 25 ಸ್ಥಾನಗಳು, ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದಲ್ಲಿ 6 ಸ್ಥಾನಗಳು, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ 6 ಸ್ಥಾನಗಳು, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ 6 ಸ್ಥಾನಗಳು, ತತ್ವಶಾಸ್ತ್ರದಲ್ಲಿ 11 ಸ್ಥಾನಗಳು, ರಾಜ್ಯಶಾಸ್ತ್ರದಲ್ಲಿ 13 ಸ್ಥಾನಗಳು, ಸಮಾಜ ಕಾರ್ಯದಲ್ಲಿ 24 ಸ್ಥಾನಗಳು ಮತ್ತು ಸಮಾಜಶಾಸ್ತ್ರದಲ್ಲಿ 4 ಸ್ಥಾನಗಳು. ಸೊ ಈ ರೀತಿಯಾಗಿ ಮತ್ತೆ ಇಲ್ಲಿ ಮಾನವಶಾಸ್ತ್ರ ಬಂದ್ಬಿಟ್ಟು 9 ಸ್ಥಾನಗಳು, ಸಸ್ಯಶಾಸ್ತ್ರ 9 ಸ್ಥಾನಗಳು, ಜೀವ ರಸಾಯನಶಾಸ್ತ್ರ 9, ಜೈವಿಕ ತಂತ್ರಜ್ಞಾನ ಮತ್ತು ಸೂಕ್ಷ್ಮ ಜೀವಶಾಸ್ತ್ರ 9 ಸ್ಥಾನಗಳು, ರಸಾಯನಶಾಸ್ತ್ರದಲ್ಲಿ 28 ಸ್ಥಾನಗಳು, ಗಣಕ ವಿಜ್ಞಾನದಲ್ಲಿ 2, ಭೂಗೋಳಶಾಸ್ತ್ರದಲ್ಲಿ 3, ಗಣಿತಶಾಸ್ತ್ರದಲ್ಲಿ 18, ಕಡಲ ಜೀವಶಾಸ್ತ್ರ ಸ್ನಾತಕೋತ್ತರ ಕೇಂದ್ರ ಕಾರವಾರನಲ್ಲಿ 2 ಸ್ಥಾನಗಳು, ಭೌತಶಾಸ್ತ್ರದಲ್ಲಿ 4, ಮನೋವಿಜ್ಞಾನದಲ್ಲಿ 11, ಸಂಖ್ಯಾಶಾಸ್ತ್ರದಲ್ಲಿ 10 ಮತ್ತು ಪ್ರಾಣಿಶಾಸ್ತ್ರದಲ್ಲಿ 5 ಸ್ಥಾನಗಳು. ಸೊ ಈ ರೀತಿಯಾಗಿ ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಸೊ ಇದಕ್ಕೆ ನೀವು ಆನ್ಲೈನ್ ಮೂಲಕ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಎಲ್ಲ ಒಂದು ಪ್ರೊಸೀಜರನ್ನು ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಳ್ಬೇಕು. ಸೊ ಈ ಒಂದು PDF ಅನ್ನು ನೀವು ಈ ಒಂದು KUD ವೆಬ್ಸೈಟ್ನಿಂದ ಡೌನ್ಲೋಡ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಅರ್ಜಿ ಶುಲ್ಕವನ್ನು ಕೂಡ ಕೊಟ್ಟಿದ್ದಾರೆ 2420 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ. ಸೊ ಅದೇ ರೀತಿ ಜನರಲ್ ಮೆರಿಟ್ ವಿದೇಶಿ ವಿದ್ಯಾರ್ಥಿಗಳಿಗೆ ಇಲ್ಲಿ 4840 ರುಪೀಸ್ ಇದೆ. ಸೊ ಇಲ್ಲಿ ಯಾವ್ದು ರೀತಿ ತುಂಬಬೇಕಂತ ಎಲ್ಲ ಇಲ್ಲಿ ಕೂಡ ಆನ್ಲೈನ್ ಪೇಮೆಂಟ್ ಇದೆ. ಸೊ ಈ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಸೊ ಹೀಗಾಗಿ ನೀವೇನಾದರೂ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಇಲ್ಲಿ ರಿಸರ್ಚ್ ಮೆಥಡಾಲಜಿಯಿಂದ 50 ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಈ ಒಂದು ರಿಸರ್ಚ್ ಮೆಥಡಾಲಜಿಗಾಗಿ ನಾವು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ. ನಾವು ಇದ್ರ ಜೊತೆಗೆ ನಿಮಗೆ ಕಂಪ್ಲೀಟಾಗಿ ನಾವು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 10 ನಿಮಗೆ ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸನ್ನು ನೀವು ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿಯಿಂದ ಬರುವ ಎಲ್ಲ ಪ್ರಶ್ನೆಗಳನ್ನು ನೀವು ಕವರ್ ಮಾಡೇ ಮಾಡ್ತೀರಾ. ಸೊ ನೀವೇನಾದರೂ ಈ ಒಂದು ಕೋರ್ಸ್ಗೆ ಸೇರಲು ಬಯಸಿದರೆ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.